ನಾನು ಉಪೇಂದ್ರ ಸರ್ ಅವ್ರ ಫ್ಯಾನು. ಸೊ ಅವಾಗಿಂದ ಸೊ ನೀವು ಆ ಟೈಟ್ಲು ನೋಡಿ ಸಿನಿಮಾದು ಉಪೇಂದ್ರ ಅಂತ ಬಂದಾಗ ನಾವು ಆ್ಯಕ್ಚುಲಿ ಕಾಲೇಜಿಗೆ ಚಕ್ಕರ್ ಹಾಕ್ಬಿಟ್ಟು ಹೋಗಿದ್ದಿದೆ. ಸೊ ಆ ಉಪೇಂದ್ರ ಸಿನಿಮಾದಲ್ಲಿ ಅವರು ಸಿಗ್ನೇಚರ್ ಮಾಡಿದ್ದಾರೆ. ಆ ಸಿನಿಮಾ ಟೈಟ್ಲೇ ಸಿಗ್ನೇಚರ್ ಆ್ಯಕ್ಚುಲಿ. ಆ ಸಿಗ್ನೇಚರ್ ಆ್ಯಕ್ಚುಲಿ ಫಸ್ಟ್ ಬಂದಾಗ ಅದೇನು ಅಂತಾನೆ ನಮಗೂ ಗೊತ್ತಾಗ್ತಿಲ್ಲ. ಸೊ ಅದೇ ರೀತಿ ಈ ಸಿನಿಮಾ ಕೂಡ ನಿಮಗೆ ಸಡನ್ನಾಗಿ ಯಾರೇ ನೋಡಿದ್ರು ಬ್ಲ್ಯಾಕ್ ಶೀಪ್ ಅಂದರೆ ಸಡನ್ನಾಗಿ ಗೊತ್ತಾಗ್ತಿರಲಿಲ್ಲ. ಇಂಗ್ಲೀಷಲ್ಲಿ ಬರೆದಾಗ ಕೆಲವರು ಐಡೆಂಟಿಫೈ ಮಾಡ್ತಾರೆ, ಬಟ್ ಕನ್ನಡದಲ್ಲೇ ಅಷ್ಟು ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅದು ನಾನು ಆ್ಯಕ್ಚುಲಿ ಬಂದು ನನ್ನ ಕ್ರಿಯೇಟಿವ್ ಆಸ್ಪೆಕ್ಟಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಟ್ಟೆ ಸರ್ ಆ್ಯಕ್ಚುಲಿ. ಸೊ ಇವಾಗ ಜನಕ್ಕೆ ಈಗ ಜನರಲಿ ಆಡಿಯನ್ಸ್ಗೆ ನಾವು ಕನ್ವೆ ಮಾಡೋದಕ್ಕೆ ಈಗ ನಾರ್ಮಲಾಗಿ ಸ್ಟ್ರೈಟಾಗಿ ನಾವು ಬರೀತೀವಿ. ಬಟ್ ನಾನು ಆ ಸ್ಟ್ರೈಟಾಗಿ ನಾನು ಬರೆದಾಗಲ ಬ್ಲ್ಯಾಕ್ ಶೀಪ್ ಕೂಡ ಬರೆದಾಗ ಕೂಡ ಒಂದು ಏನಂತ ಹೇಳ್ತಾರೆ ಅಂದರೆ ಸ್ಟ್ರೈಟಾಗಿ ಬರೆದಾಗ ಲೈಕ್ ಅದು ಕನ್ವೆ ಆಗ್ತಿಲ್ಲ, ಅದು ವೆಲ್ಕಮ್ ಕಾರ್ಡ್ ಥರ ಕಾಣಿಸ್ತಿರ್ಲಿಲ್ಲ. ಸೊ ಅವಾಗ ಗಿರೀಶ್ ಅಂತ ಹೇಳ್ಬಿಟ್ಟು ಟೈಟಲ್ ಡಿಸೈನರು. ಸೊ ಅವ್ರ ಪರಿಚಯ ಆಯಿತು. ಆಲ್ಮೋಸ್ಟ್ 2 ತಿಂಗಳು ನಾವು ಟೈಟಲ್ ಡಿಸೈನ್ ಮಾಡೋದಕ್ಕಂತಲೇ ಇದು ಮಾಡಿದ್ವಿ ಇನ್ಫ್ಯಾಕ್ಟು. ಸೊ ಅಲ್ಲಿಂದ ಜರ್ನಿ ಫಸ್ಟ್ ನೀವು ಡ್ಯೂಯಲ್ ಶೇಡ್ ಏನು ಹೇಳ್ತಿರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ಒಂದೊಂದ್ಸತಿ ಕುತೂಹಲವಾಗಿ ನೋಡ್ಬಿಟ್ಟು ಈ ಸಿನಿಮಾ ಏನೋ ವೆಲ್ಕಮ್ ಕಾರ್ಡ್ ಥರ ಇದೆ, ಏನೋ ಇರಬೇಕು ಅನ್ನೋದು ಅಲ್ಲಿ ಫಸ್ಟ್ ಸ್ಪಷ್ಟನೆ ಸಿಕ್ತು. ಸೊ ಅದು ಕುರಿ ಸ್ಕಲ್ ಇಟ್ಕೊಂಡೇ ನಾವು ಮಾಡಿರೋಂಥ ಒಂದಿದು. ಸೊ ಡ್ಯೂಯಲ್ ಶೇಡ್ ಏನಕ್ಕೆ ಅಂದರೆ ಸರ್ ಬೇಸಿಕಲಿ ಲೈಕ್ ಸ್ಟ್ರೈಟಾಗಿ ಯಾವಾಗಲೂ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಟ್ವಿಸ್ಟ್ ಆ್ಯಂಡ್ ಟೇಲ್ಸ್ ಇದ್ದೇ ಇರುತ್ತೆ. ಇಲ್ಲಿ ಪಾತ್ರಗಳಿಗೆ ನಾನು ಡ್ಯೂಯಲ್ ಶೇಡ್ ಹಾಕಿದ್ದೀನಿ. ಏನಕ್ಕೆ ಅಂದರೆ ಒಬ್ಬ ಪಾತ್ರ ಹೀಗೆ ಸ್ಟ್ರೈಟಾಗಿ ಹೋಗ್ತಿರ್ತಾನೆ, ಅವನೇನು ಟ್ವಿಸ್ಟ್ ಹೋಗ್ತಾನೆ, ಅಲ್ಲಿ ಬರೋಂಥ ಬೇರೆ ಪಾತ್ರ ಇವನಿಗೇನು ಕಮಿಟ್ ಆಗಿ ಅಲ್ಲಿ ಅವ್ನು ಸ್ಟ್ರೈಟಾಗಿ ಬರ್ತಾನಂತ ಟ್ವಿಸ್ಟ್ ಮಾಡ್ತಾನೆ, ಅದು ಆ ಪಾತ್ರದ ಮುಖಾಂತರ ನಾನು ಬರ್ದೇನಂತ ಕತೆ ಸರ್. ಇದು ಆ್ಯಕ್ಚುಲಿ ಬಂದು ಡ್ಯೂಯಲ್ ಶೇಡ್ ಅಂತ ಏನು ನಾವು ಇದು ಮಾಡಿದ್ವಿ. ಪ್ರತಿ ಪಾತ್ರದಲ್ಲೂ ಡ್ಯೂಯಲ್ ಶೇಡ್ಸ್ ಇದೆ. ನಮ್ಮ ವಿಲನ್ ಅವ್ರಿಗೆ ಮಾತ್ರ 3 ಶೇಡ್ ಕೊಟ್ಟಿದ್ದೀವಿ ಅಷ್ಟೇ. ಸೊ ಎಲ್ಲರಿಗೂ ಡ್ಯೂಯಲ್ ಶೇಡ್ಸ್ ಇದೆ. ಬಟ್ ಮೇನ್ ಪ್ರಾಮಿನೆಂಟ್ ರೋಲ್ಸ್ ಯಾರ್ಯಾರು ಮಾಡಿದಾರಲ್ಲ ಸೊ ಈ ಸಿನಿಮಾದಲ್ಲಿ, ಸೊ ಪ್ರತಿಯೊಬ್ಬರಿಗೂ ಕ್ಯಾರೆಕ್ಟರ್ಗಳು ಆಗಿ ಹೋಗ್ತಾ ಇರುತ್ತೆ. ಸೊ ನಾನು ಅವಾಗಲೇ ಹೇಳ್ದಂಗೆ ಸೆಕೆಂಡ್ ಆಫ್ ಆಲ್ಮೋಸ್ಟ್ ನಿಮಗೆ ಸ್ಟ್ರೈಟ್ ಕತೆ, ನೇರ ಕತೆ ಯಾವುದು ಅಥವಾ ಟ್ವಿಸ್ಟ್ ಆ್ಯಂಡ್ ಟೇಲ್ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ. ಆಮೇಲೆ ಪಾಸ್ಟ್ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಅದು ಹೇಳ್ದಿರಂಗೆ ಆಗಲೇ ಹೇಳ್ದಿರಂಗೆ ಲೈಕ್ ಹಿಂಟ್ಸ್ಗಳು ಕೊಟ್ಟಿದ್ದೀವಿ ನಾವು ಸಿನಿಮಾದಲ್ಲಿ. ಸೊ ಸೆಕೆಂಡ್ ಹಾಫ್ಗೂ ಫಸ್ಟ್ ಹಾಫ್ಗೂ ಸಖತ್ ಡಿಫ್ರೆನ್ಸ್ ಇದೆ. ಸೊ ನೀವು ಕೆಲವರು ಹೇಳ್ತಾರೆ ಇದು ಹಾರರ್ ಸಿನಿಮಾನ ಅಂತ, ಕೆಲವ್ರು ಹೇಳ್ತಿದ್ದಾರೆ ಇದು ಸಸ್ಪೆನ್ಸಾ, ಇದು ಥ್ರಿಲ್ಲರಾ, ಮಿಸ್ಟ್ರಿನಾ ಅಥವಾ ಈ ಥರದ್ದು ಸುಮಾರು ಒಂದು ಮಿಕ್ಸ್ಡ್ ರಿವ್ಯೂಸ್ಗಳು ಬರ್ತಾ ಇತ್ತು. ನನಗೆ ಬೇಕಾಗಿದ್ದು ಅದೇ ಸರ್. ಸೊ ಡ್ಯೂಯಲ್ ಶೇಡ್ ಅಂತ ನೀವೇನು ಕೇಳಿದ್ರಲ್ಲ, ಸೊ ಅವಾಗ ನಿಮಗೆ ಗೊತ್ತಾಗಿರ್ಬೇಕು ಆ್ಯಕ್ಚುಲಿ. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಕೃಷ್ಣ ಸರ್, ಆಮೇಲೆ ಶ್ರೀಧರ್ ಸರ್ ಮತ್ತು ಸುಂದರ್ವೀಣಾ ಸರ್. ನನಗೆ ಭಯ ಇದ್ದಿದ್ದು ಇವ್ರು 3 ಜನರಲ್ಲಿ. ಸಿನಿಮಾದಲ್ಲಿ ಸ್ಟಾರ್ಟಿಂಗಲ್ಲಿ ಹೊಸಬ್ರು ಮಾಡ್ಕೊಂಡು ಮಾಡ್ಬಿಡ್ಬೋದು, ಬಟ್ ಏನಂದರೆ ಸೊ ಸೀನಿಯರ್ ಆರ್ಟಿಸ್ಟ್ ಕೈಯಲ್ಲಿ ಮಾಡ್ಸೋದಿರುತ್ತಲ್ಲ ಅದು ಸಖತ್ ಚಾಲೆಂಜಿಂಗ್ ಆಗಿತ್ತು. ಸೊ ಈಗಲೂ ಭಯದಿಂದ ಕೂತಿದ್ದೀನಿ, ಅವ್ರ ಪಕ್ಕದಲ್ಲಿ ಕೂತಿದ್ದಾರೆ. ನಾನೇನು ತಪ್ಪು ಮಾತಾಡ್ಬಿಡ್ತೀನೋ ನನಗೆ ಭಯ ಇದೆ. ಬಟ್ ಕ್ಷಮಿಸಿ ಸರ್, ನಾನೇನು ತಪ್ಪು ಮಾತಾಡಿದರೆ ದಯವಿಟ್ಟು. ಹಾಂ ಸರ್, ಈಗ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ. ಸೊ ಸೆನ್ಸಾರ್ ಕೂಡ ಆಗಿದೆ. ಸೊ UA ಸರ್ಟಿಫಿಕೇಟ್ ಬಂದಿದೆ ನಮ್ಮ ಸಿನಿಮಾಗೆ. ಸೊ ಸದ್ಯದಲ್ಲಿ ಅನೌನ್ಸ್ ಮಾಡ್ತೀವಿ ಸರ್. ಇನ್ನು ರಿಲೀಸ್ ಡೇಟ್ ಯಾವುದು ಅಂತ ಫೈನಲ್ ಆಗಿಲ್ಲ ಸರ್. ಹಾಂ ಸರ್. ಸೊ ಒಂದು ಹಾಲಿವುಡ್ ಪ್ಯಾಟ್ರನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಸಿನಿಮಾಗೆ. ಸೊ ನೀವೇ ಹೇಳಬೇಕು, ನೀವೇ ಹೋಗಿ ನೋಡಿಬಿಟ್ಟು ನಮ್ಗೆ ಹೇಳ್ಬೇಕು ಆ್ಯಕ್ಚುಲಿ. ನಿಮ್ಮಿಂದ ರಿವ್ಯೂಸ್ ಬರಬೇಕು ಆ್ಯಕ್ಚುಲಿ. ಹಾಂ ಸರ್.